ಹಲೋ ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋ ಕಂಪ್ಯೂಟರ್ ಶಾರ್ಟ್ಕಟ್ಸ್ ಬಗ್ಗೆ. ಈ ಸ್ವಲ್ಪ ಫಸ್ಟ್ ಬಿಟ್ಟು ವಿಡಿಯೋ ಅಷ್ಟೇ ಸೆಲ್ಫಿ ವಿಡಿಯೋ ಇರೋದು, ಮತ್ತೆಲ್ಲ ನಿಮಗೆ ಸ್ಕ್ರೀನ್ ತೋರಿಸಿ ಹೇಳೋದು. ಫುಲ್ ವಿಡಿಯೋ ನೋಡಿ. ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಆಗಿ, ಆಮೇಲೆ ಬೆಲ್ ಐಕಾನ್ ಬರುತ್ತೆ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಈಗ ಫಸ್ಟು ನಿಮಗೆ ಶಾರ್ಟ್ಕಟ್ಸ್ ಅಂದರೆ ವರ್ಡಲ್ಲೇ ತೋರಿಸ್ತೀನಿ. ಈಗ ನಾನು ಐ ಆಮ್ ಗೋಯಿಂಗ್ ಟು ಟೆಂಪಲ್ ಅಂತ ಟೆಕ್ಸ್ಟ್ ಟೈಪ್ ಮಾಡಿದ್ದೀನಿ. ಈಗ ಇದನ್ನು ಸೆಲೆಕ್ಟ್ ಮಾಡ್ಬೇಕಂದ್ರೆ ವಿತೌಟ್ ಮೌಸ್ ಸೆಲೆಕ್ಟ್ ಮಾಡ್ಬೇಕಂದ್ರೆ ಶಿಫ್ಟ್ ಒತ್ತಿ ಹಿಡ್ಕೊಂಡು ಇದು ಯಾವುದು ಲೆಫ್ಟ್ ಆರೋ ಕ್ಲಿಕ್ ಮಾಡಿದರೆ ಸೆಲೆಕ್ಟ್ ಆಗುತ್ತೆ. ಸೆಲೆಕ್ಟ್ ಆಯಿತಾ? ಓಕೆ. ಈಗ ಕಟ್ ಮಾಡ್ಬೇಕಂದ್ರೆ ಕಂಟ್ರೋಲ್ ಎಕ್ಸ್ ಕಟ್ ಆಯಿತಾ? ಕಟ್ ಅಂದರೆ ಇಲ್ಲೇನು ಕಾಣೋದಿಲ್ಲ ನಿಮಗೆ. ಮತ್ತು ಕರ್ಸರ್ ಇಲ್ಲಿ ಬಂತಾ? ಈಗ ಇಲ್ಲಿ ಬಂದು ಪೇಸ್ಟ್ ಮಾಡಿದರೆ ಇಲ್ಲಿ ಪೇಸ್ಟ್ ಆಯಿತಾ? ಟೆಂಪಲ್ ಪೇಸ್ಟ್ ಅಂದರೆ ಕಂಟ್ರೋಲ್ ಪ್ಲಸ್ ವಿ ಪೇಸ್ಟ್ ಆಯಿತಾ? ಈಗ ನಮಗೆ ಬೇಡ, ನಮಗೆ ಮತ್ತು ಅಲ್ಲೇ ಬೇಕಂತ ಇದು ಇದ್ದರೆ ಅಲ್ಲೇ ನಮಗೆ ಇಲ್ಲಿ ಇದು ಆಗಿದ್ದು ಬೇಡ ಅಂದರೆ ನೀವು ಏನಿಲ್ಲ ಬ್ಯಾಕ್ ಸ್ಪೇಸ್ ಆದ್ರೂ ಹೊಡಿಬೋದು, ಇಲ್ಲಾಂದರೆ ಇದು ಆಯ್ತಲ್ಲ. ಇದು ಏನು ಮಾಡಿದೆ ಹೇಳಿ? ಈಗ ಅಂಡು ಹೊಡೆದು ಅಂಡು ಈಗ ಇದು ಎಲ್ಲ ನಾವು ಮಾಡಿದ್ದು ಈಗ ಕರೆಕ್ಟ್ ಅಲ್ಲೇ ಹೋಗ್ಬೇಕಂದ್ರೆ, ಈಗ ನಾವು ಹೆಂಗೆ ಮಾಡಿದ್ವು ಹಂಗೆ ಅಲ್ಲೇ ಹೋಗ್ಬೇಕಂದ್ರೆ ಹೋಯ್ತಾ? ಅಂಡು ಅಂಡು ಕಂಟ್ರೋಲ್ ಝಡ್ ಹೋಯ್ತಾ? ಮತ್ತು ಕರ್ಸರ್ ಹೋಯ್ತಾ? ಮತ್ತು ಟೆಂಪಲ್ ಮತ್ತು ಬಂತಾ? ಅಂಡು. ಈಗ ನೀವೇನಾದ್ರು ಮಾಡಿ ಟೈಪ್ ಮಾಡಿ ಅದನ್ನು ಏನು ನೀವು ಬ್ಯಾಕ್ ಸ್ಪೇಸ್ ಹೊಡೆದು ಎಲ್ಲ ಕ್ಲಿಯರ್ ಮಾಡಿದರೆ ಮತ್ತು ನಿಮಗೆ ಅದು ಮಾಡಿದ್ದು ಟೈಪ್ ಮಾಡಿದ್ದು ಮತ್ತೆ ವಾಪಸ್ ಬೇಕಂದರೆ ಮತ್ತೆ ನೀವೇನಾದರೂ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಇದ್ದಾಗ ಟೈಪ್ ಮಾಡಿದ್ದು ಅದನ್ನು ನೀವು ಸ್ವಲ್ಪ ಇದ್ದರೆ ಮತ್ತು ಹೋಗಲಿ ಬಿಡಪ್ಪ ಸ್ವಲ್ಪ ಇದೆ ಟೈಪ್ ಮಾಡ್ತೀರ. ಅದೇ ಒಂದು ಪೇಜ್ ಗಂಟೆ ಇದ್ದರೆ 2 ಪೇಜ್ ಗಂಟೆ ಇದ್ದರೆ ಟೈಪ್ ಮಾಡೋಕ್ಕೆ ಈಗ ಭಾಳ ಸ್ಪೀಡ್ ಟೈಪ್ ಮಾಡೋರು ಮಾಡ್ತಾರೆ. ಈಗ ಸ್ವಲ್ಪ ಸ್ಲೋ ಆಗಿ ಟೈಪ್ ಮಾಡೋರು ಅಲ್ವಾ? ಈಗ ಇದು ಅಂಡು ಮಾಡಿದರೆ ಇಲ್ಲಿ ಬಂತಾ? ಮತ್ತೆ ನಮಗೆ ರೀಡೋ ಆಗಬೇಕು ಅಂದರೆ ಮತ್ತೆ ಅದು ಹೋಗಬೇಕು, ಮತ್ತು ಇಲ್ಲೇ ಬಂದು ಕುತ್ಕೋಬೇಕು ಅಂದರೆ ಕಂಟ್ರೋಲ್ ಪ್ಲಸ್ ವೈ ಹೋಯ್ತಾ? ಈ ಕರ್ಸರ್ ಇಲ್ಲಿ ಬಂತಾ? ಕೆಳ ಬಂತಾ? ಟೆಂಪಲ್ ಮತ್ತು ಇಲ್ಲೇ ಬಂತು, ಏನೂ ಟೈಪ್ ಮಾಡಿಲ್ಲ, ಮತ್ತು ಅಲ್ಲೇ ಬಂತು. ಈಗ ಮತ್ತು ಅದನ್ನು ಮಾಡೋಣ. ಅಂಡು ಮತ್ತು ಇಲ್ಲೇ ಬಂತಾ? ಇದೇ ಥರ ರೀಡು ಮತ್ತು ಅಂಡು ರೀಡು ಎರಡೂ ಈ ಥರ ಯೂಸ್ ಆಗುತ್ತೆ ನಮಗೆ. ಶಾರ್ಟ್ಕಟ್ಸ್ ಹೇಳಿದ್ನಲ್ಲ ಅದೇ ಥರ. ನಿಮಗೆ ಈಗ ಟೆಂಪಲ್ ಅಷ್ಟೇ ಸೆಲೆಕ್ಟ್ ಆಗಿದೆ, ನಿಮಗೆ ಫುಲ್ ಸೆಲೆಕ್ಟ್ ಆಗಬೇಕು ಅಂದರೆ ಐ ಆಮ್ ಗೋಯಿಂಗ್ ಟು ಟೆಂಪಲ್ ಫುಲ್ ಸೆಲೆಕ್ಟ್ ಆಗಬೇಕು ಅಂದರೆ ಕಂಟ್ರೋಲ್ ಪ್ಲಸ್ ಎ ಹೊಡೆದ್ರೆ ಸೆಲೆಕ್ಟ್ ಆಲ್ ಇದೆಲ್ಲ ಸೆಲೆಕ್ಟ್ ಆಯ್ತಾ? ನೀವು ಅಥವಾ ಫುಲ್ ಪೇಜಲ್ಲಿ ಏನಾದ್ರು ಟೈಪ್ ಮಾಡಿದರೆ ಕಂಟ್ರೋಲ್ ಎ ಹೊಡೆದಾಗ ಫುಲ್ ಸೆಲೆಕ್ಟ್ ಆಗುತ್ತೆ. ಆಮೇಲೆ ನಿಮಗೆ ಏನು
ಫಾಂಟ್ ದೊಡ್ಡ ಆಗ್ಬೇಕಂದ್ರೆ ಅದಕ್ಕೂ ಶಾರ್ಟ್ಕಟ್ ಕೀಸ್ ಇದೆ. ಯಾವುದಂದ್ರೆ ಕಂಟ್ರೋಲ್, ಇದನ್ನು ಹೇಳೋಕ್ಕೆ ಬರೋದಿಲ್ಲ. ಈ ಕಡೆ ಬನ್ನಿ, ಈ ಕಡೆ ಬನ್ನಿ. ಇಲ್ಲಿದೆ ನೋಡಿ, ಇಲ್ಲಿದೆ ನೋಡಿ ಕಂಟ್ರೋಲ್. ಈ ಬಟನ್ ಕ್ಲಿಕ್ ಮಾಡಿದರೆ ಬಿಗ್ ಸೈಜ್ ಆಗುತ್ತೆ, ಬಿಗ್ ಸೈಜ್ ಆಗುತ್ತೆ. ಮತ್ತು ಅಪೋಸಿಟ್ ಸಿಂಬಲ್ಸ್ ಇದಾವಲ್ಲ, ಕಂಟ್ರೋಲ್ ಹಿಡ್ಕೊಂಡು ಅದನ್ನು ಪ್ರೆಸ್ ಮಾಡಿದರೆ ಸ್ಮಾಲ್ ಸೈಜ್ ಆಗುತ್ತೆ. ಲೈಕ್ ದಿಸ್. ಸ್ಮಾಲ್ ಆಯಿತಾ? ಇದು ಸ್ಮಾಲ್, ಇದು ಬಿಗ್ ಆಯಿತಾ? ಈಗ ಇದು ಅಷ್ಟು ಐ ಆಮ್ ಗೋಯಿಂಗ್ ಟು ಟೆಂಪಲ್, ಇದು ಬೇಡವೇ ಬೇಡ ಅಂದರೆ ಫುಲ್ ಸೆಲೆಕ್ಟ್ ಆದಾಗ ಬ್ಯಾಕ್ ಸ್ಪೇಸ್ ಹೊಡೆದ್ರೆ ಹೋಯ್ತಾ. ಮತ್ತು ನಿಮಗೆ ಅದೇ ಥರ ಬೇಕು ಅಂದರೆ ಅವೆಲ್ಲ ಹೇಳಿದ್ನಲ್ಲ, ರೀಡು, ಕಂಟ್ರೋಲ್ ಝೆಡ್, ರೀಡು ಮತ್ತೆ ಬಂತಾ? ಇದು ಆಯಿತಾ? ಅಂಡು ರೀಡು ಮತ್ತು ಫಾಂಟ್ ದೊಡ್ಡವು ಸಣ್ಣವು ಎಲ್ಲ ಗೊತ್ತಾಯ್ತಾ? ಈಗ ಇದನ್ನು ಈ ಪೇಜನ್ನು ಪ್ರಿಂಟ್ ಮಾಡಬೇಕು. ಪ್ರಿಂಟ್ ಮಾಡ್ಬೇಕಂದ್ರೆ ಕಂಟ್ರೋಲ್ ಪಿ ಹೊಡೆದ್ರೆ ಬಂತ. ಈ ಪೇಜ್ ನಾವು ಪ್ರಿಂಟ್ ಮಾಡ್ತಿದ್ದೀವಿ. ಪ್ರಿಂಟ್ ಮಾಡಬೇಕಾದ್ರೆ ಇಲ್ಲಿ ಪ್ರಿಂಟ್ ಆಲ್ ಪೇಜಸ್ ಅಂತ ಇರುತ್ತೆ. ಪ್ರಿಂಟ್ ಆಲ್ ಪೇಜಸ್ ಬೇಡ ನಮಗೆ, ಪ್ರಿಂಟ್ ಕರೆಂಟ್ ಪೇಜ್ ಅಂತ ಕೊಟ್ಟು ಇಲ್ಲಿ ಜಸ್ಟ್ ಇಲ್ಲಿ ಪ್ರಿಂಟ್ ಅಂತ ಕೊಟ್ಟರೆ ನೀವು ಯಾವ ಪೇಜ್ ಇಲ್ಲಿ ಸೆಲೆಕ್ಟ್ ಮಾಡಿರ್ತೀರೋ ಆ ಪೇಜ್ ಅಷ್ಟೇ ಪ್ರಿಂಟಾಗಿ ಬರುತ್ತೆ. ಇಲ್ಲಿ ಪ್ರಿಂಟ್ ಇಲ್ಲ, ನಾನು ಪ್ರಿಂಟ್ ಮಾಡೋಕ್ಕೆ ಹೋಗೋದಿಲ್ಲ. ಆಯಿತಾ? ಈಗ ನಿಮಗೆ ಶಾರ್ಟ್ಕಟ್ ಕೀಸ್ ಬಿಟ್ಟು ನಿಮಗೆ ಬೇರೆ ಥರ, ಈಗ ನಿಮಗೆ ಇದನ್ನು ಅಷ್ಟು ಸೆಲೆಕ್ಟ್ ಮಾಡಿ ನಿಮಗೆ ಬಿಗ್ ಲೆಟರ್ಸಲ್ಲೇ ಬೇಕಂದರೆ ಇಲ್ಲಿದೆ ನೋಡಿ, ಬಿಗ್ ಲೆಟರ್ಸಲ್ಲೇ ಬೇಕಂದರೆ ಇವೆಲ್ಲವೂ ಬಿಗ್ ಲೆಟರ್ಸಲ್ಲೇ ಬೇಕಂದರೆ ಅಪ್ಪರ್ ಕೇಸ್ ಕ್ಲಿಕ್ ಮಾಡಿದರೆ ಎಲ್ಲ ಬಿಗ್ ಲೆಟರ್ಸ್ ಎಲ್ಲ ಬಂತಾ. ಆಮೇಲೆ ಸೆಂಟೆನ್ಸ್ ಕೇಸ್ ಅಂದರೆ ಫಸ್ಟ್ ಲೆಟರ್ ಅಷ್ಟೇ ನಿಮಗೆ ಬಿಗ್ ಲೆಟ್ರ್ ಬರುತ್ತೆ, ಆಮೇಲೆಲ್ಲ ಸ್ಮಾಲ್ ಲೆಟ್ರ್ ಬರುತ್ತೆ. ಹೇಗೆ ನೀವು ಬರೀತಿರಲ್ಲ ಅದೇ ಥರ. ಆಮೇಲೆ ಅಪ್ಪರ್ ಕೇಸ್ ಹೇಳಿದ್ನಲ್ಲ, ಲೋವರ್ ಕೇಸ್ ಅಂದರೆ ಎಲ್ಲ ಸ್ಮಾಲ್ ಲೆಟ್ರ್ ಬರುತ್ತೆ. ಇಲ್ಲಿ ನೋಡಿ, ಸ್ಮಾಲ್ ಲೆಟ್ರ್ ಬಂತ, ಎಲ್ಲ ಸ್ಮಾಲ್ ಲೆಟ್ರ್ ಬಂತು. ಇದೇ ಥರ ಇದಕ್ಕೇನಾಯಿತು ಬಂತಾ. ಬಂದ ಮೇಲೆ ಅಪ್ಪರ್ ಕೇಸ್, ಲೋವರ್ ಕೇಸ್, ಸೆಂಟೆನ್ಸ್ ಕೇಸ್, ಕ್ಯಾಪಿಟಲ್ ಈಚ್ ವರ್ಡ್ ಅಂತ ಕೊಟ್ಟರೆ, ಕ್ಯಾಪಿಟಲೈಸ್ ಈಚ್ ವರ್ಡ್ ಅಂತ ಕೊಟ್ಟರೆ ಫಸ್ಟ್ ಲೆಟ್ರೆಲ್ಲ ಕ್ಯಾಪಿಟಲ್ ಬರುತ್ತೆ, ಫಸ್ಟ್ ಲೆಟ್ರೆಲ್ಲ. ಆಮೇಲೆ ನಿಮಗೆ ನ್ಯೂ ಪೇಜ್ ಬೇಕಂದರೆ ಇಲ್ಲಿ ಕೆಳಗಿನ ಮಟ್ಟ ಬಂದು ಈಗ ನಿಮಗೆ ಝೂಮ್ ಔಟ್ ಆಗ್ಬೇಕಂದ್ರೆ ಜಸ್ಟ್ ಕಂಟ್ರೋಲ್ನ ಪ್ರೆಸ್ ಮಾಡಿ ಹಿಡ್ಕೊಂಡು ಇಲ್ಲಿ ಮೌಸಲ್ಲಿ ರೋಲರ್ ಇರುತ್ತಲ್ಲ ಅದನ್ನು ಬ್ಯಾಕ್ ಸೈಡ್ ಪುಲ್ ಮಾಡಿದ್ರೆ ಝೂಮ್ ಔಟ್ ಆಯಿತಾ. ಈಗ ಅದೇ ಆ ರೋಲರ್ ಕಂಟ್ರೋಲ್ ಹಿಡ್ಕೊಂಡು ರೋಲರನ್ನು ಫ್ರಂಟ್ ಮಾಡಿದರೆ ಬಂತಾ, ಝೂಮ್ ಇನ್ ಆಯಿತಾ. ಇದೇ ಥರ. ಮತ್ತು ಮತ್ತೇನು ನಿಮಗೆ ಈ ಟೆಕ್ಸ್ಟು ಕಲರ್ ಆಗ್ಬೇಕಂದ್ರೆ ಕಲರು ಇಲ್ಲಿದೆ ನೋಡಿ,
ರೆಡ್ ಆಯಿತಾ. ಆಮೇಲೆ ನಿಮಗೆ ಕಲರ್ ಚೇಂಜ್ ಮಾಡಬೇಕಂದ್ರೆ ಇಲ್ಲಿ ಎಲ್ಲ ಕಲರ್ಸ್ ಇರುತ್ತೆ, ಇಲ್ಲಿ ಕಲರ್ ಚೇಂಜ್ ಮಾಡ್ಕೊಬೋದು ನೀವು. ನಿಮ್ಗೆ ಚೇಂಜ್ ಆಯ್ತಾ ಕಲರು? ಆಮೇಲೆ ಇದನ್ನೇ ಇನ್ನೊಂದು ಥರ ಹೇಳ್ಕೊಡ್ತೀನಿ ನೋಡಿ. ಈಗ ಕಂಟ್ರೋಲ್ ಆಲ್ ಸರಿ, ಇದನ್ನು ನಮಗೆ ಸೆಂಟ್ರಲ್ ಅಲೈನ್ಮೆಂಟ್ ಬೇಕಂದರೆ ಇದನ್ನು ಹೊಡಿಬೇಕು. ಇದನ್ನು ಕ್ಲಿಕ್ ಮಾಡಿದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸೆಂಟ್ರಲ್ ಅಲೈನ್ಮೆಂಟ್ ಆಗುತ್ತೆ. ಅಂದರೆ ಸೆಂಟ್ರಲ್ ಅಲೈನ್ಮೆಂಟ್ ಅಂದರೆ ಈಗ ನೀವು ಇದು ಸೆಂಟ್ರ್ ಬಂತಾ, ಈಗ ಲೆಫ್ಟ್ ಅಲೈನ್ಮೆಂಟ್ ಬೇಕಂದರೆ ಫುಲ್ ಲೆಫ್ಟ್ ಬಂತಾ. ಈಗ ನಿಮಗೆ ಹಂಗೂ ಗೊತ್ತಾಗಲ್ಲ ಅಂದರೆ ಇದನ್ನು ಸ್ಮಾಲ್ ಫಾಂಟ್ ಮಾಡ್ತೀನಿ. ಈಗ ಸೆಂಟ್ರ್ ಅಂದರೆ ಸೆಂಟ್ರ್ ಬಂತಾ, ಲೆಫ್ಟ್ ಬಂತಾ, ರೈಟ್ ಬಂತಾ. ಇದು ಜಸ್ಟಿಫೈ ಅಂದರೆ ಈಗ ನೀವು ಭಾಳ ಸ್ಪೆಲ್ಲಿಂಗ್ಸು ಭಾಳ ಲೈನ್ಸು ಟೈಪ್ ಮಾಡಿರ್ತೀರ. ಭಾಳ ಲೈನ್ಸು ಟೈಪ್ ಮಾಡಿದಾಗ ಅವು ಎಲ್ಲ ಲೈನ್ಸು ಲಾಸ್ಟಿಗೆ ಒಂದು ಆಯಮಿಂದ ರಾಣಿಮಿಂದವರು ಅವೆಲ್ಲ ಒಟ್ಟು ನೀವೇನು ಪ್ಯಾರಾ ಟೈಪ್ ಮಾಡಿರ್ತೀರೋ ಅದು ಎಲ್ಲ ಲೈನು ಈ ಕಡೆ ಲಾಸ್ಟಿಗೆ ಲೈನು ಸೇಮ್ ಆಗ್ಬೇಕಂದ್ರೆ ಈ ಕಡೆ ಲೈನು ಸೇಮ್ ಆಗ್ಬೇಕಂದ್ರೆ ಅಂದರೆ ಸಮನಾಗಿ ಲೈನ್ ಬರಬೇಕು ಅಂದರೆ ಜಸ್ಟಿಫೈ ಮಾಡಿದ್ರೆ ಆಲ್ ಸೆಲೆಕ್ಟ್ ಮಾಡಿ ಜಸ್ಟಿಫೈ ಹೊಡೆದ್ರೆ ಆಲ್ ಎಲ್ಲ ಕರೆಕ್ಟಾಗಿ ಜಸ್ಟಿಫೈ ಆಗುತ್ತೆ. ಜಸ್ಟಿಫೈ ಅಂದರೆ ಕರೆಕ್ಟ್ ಲೈನಲ್ಲೇ ಬರುತ್ತೆ. ಅದೇ ಥರ ಮತ್ತು ನೀವು ಸೆಂಟ್ರ್ ಅಲೈನ್ಮೆಂಟು, ಲೆಫ್ಟ್ ಅಲೈನ್ಮೆಂಟು, ರೈಟ್ ಅಲೈನ್ಮೆಂಟು ಮಾಡ್ತಿರಲ್ಲ, ಆವಾಗ ಅದಕ್ಕೂ ಶಾರ್ಟ್ಕಟ್ ಕೀಸ್ ಇವೆ. ಆವಾಗಲೇ ಇಲ್ಲಿ ಹೇಳಿದ್ನಲ್ಲ, ಇದು ಸೆಂಟ್ರು ಜಸ್ಟಿಫೈ ಮಾಡೋಕ್ಕೂ ಏನು ಶಾರ್ಟ್ಕಟ್ ಕೀ ಇದೆ. ಸೆಂಟ್ರು, ಲೆಫ್ಟು, ರೈಟು ಜಸ್ಟಿಫೈ ಮಾಡೋದಕ್ಕೆ. ಈಗ ಸೆಂಟ್ರ್ ಇದೆನಾ, ಸೆಂಟ್ರ್ ಅಲೈನ್ಮೆಂಟು. ಈಗ ರೈಟ್ ಅಲೈನ್ಮೆಂಟ್ ಹೊಡೆದ್ರೆ ಕಂಟ್ರೋಲ್ ಆರ್, ರೈಟ್ ಅಲೈನ್ಮೆಂಟ್ ಹೊಡೆದ್ರೆ ರೈಟಿಗೆ ಬಂತಾ, ರೈಟ್ ಅಲೈನ್ಮೆಂಟ್ ಆಯಿತಾ. ಈ ಪಾಯಿಂಟ್ ಇರುತ್ತಲ್ಲ ಅದೇ ಪಾಯಿಂಟಿಗೆ ಅಲೈನ್ಮೆಂಟ್ ಆಗುತ್ತೆ. ರೈಟ್ ಅಂದರೆ, ಲೆಫ್ಟ್ ಅಂದರೆ ಈ ಪಾಯಿಂಟ್ ಇದೆಲ್ಲ ಇಲ್ಲಿಗೆ ಅಲೈನ್ಮೆಂಟ್ ಆಗುತ್ತೆ. ಕಂಟ್ರೋಲ್ ಎಲ್, ಲೆಫ್ಟ್ ಅಲೈನ್ಮೆಂಟ್ ಆಯಿತಾ. ಈಗ ಸೆಂಟ್ರ್ ಅಲೈನ್ಮೆಂಟ್ ಅಂದರೆ ಕಂಟ್ರೋಲ್ ಇ ಹೊಡೆದ್ರೆ ಸೆಂಟ್ರ್ ಅಲೈನ್ಮೆಂಟ್ ಆಯಿತಾ. ಆಮೇಲೆ ನೆಕ್ಸ್ಟು ನೀವು ಯಾವ್ದಾದ್ರು ಆವಾಗಲೇ ಹೇಳಿದ್ನಲ್ಲ, ನೀವು ಸೆಂಟೆನ್ಸ್ ಟೈಪ್ ಮಾಡಿದಾಗ ಅದು ಸೆಂಟೆನ್ಸು ಈ ಕಡೆ ಒಂದು ಲೈನ್ ಮುಂದೆ, ಒಂದು ಲೈನ್ ಹಿಂದೆ ಈ ಥರ ಇರುತ್ತಲ್ಲ, ಆವಾಗ ಕರೆಕ್ಟ್ ಲೈನ್ ಬರ್ಬೇಕಂದ್ರೆ, ಅಂದರೆ ಲೆಫ್ಟು ರೈಟು ಕರೆಕ್ಟ್ ಲೈನ್ ಬರ್ಬೇಕಂದ್ರೆ ನೀವು ಈಗ ಅದೇನು ಟೈಪ್ ಮಾಡಿಲ್ಲ, ನೀವು ಟೈಪ್ ಮಾಡಿದಾಗ ಅದು ಕರೆಕ್ಟ್ ಜಸ್ಟಿಫೈ ಆಗ್ಬೇಕಂದ್ರೆ ಕಂಟ್ರೋಲ್ ಜೆ ಹೊಡೆದ್ರೆ ಅದು ಕಂಟ್ರೋಲ್ ಜೆ ಹೊಡೆದ್ರೆ ಈಗ ಏನು ಸೆಂಟೆನ್ಸ್ ಏನೂ ಇಲ್ಲಲ್ಲ, ಅದಕ್ಕೆ ಲೆಫ್ಟ್ ಅಲೈನ್ಮೆಂಟ್ ಆಯಿತು. ನೀವೀಗ ಏನಾದ್ರು ಪ್ಯಾರಾ ಟೈಪ್ ಮಾಡಿದಾಗ ಲೈನ್ ಹಿಂದೆ ಮುಂದೆ ಇದ್ದರೆ ಅದು ಕಂಟ್ರೋಲ್ ಜೆ ಹೊಡೆದ್ರೆ ಜಸ್ಟಿಫೈ ಆಗುತ್ತೆ. ಇನ್ನೊಂದು ಸಲ ಹೇಳ್ತೀನಿ ನೋಡಿ. ಕಂಟ್ರೋಲ್ ಆರ್ ರೈಟ್ ಅಲೈನ್ಮೆಂಟು, ಕಂಟ್ರೋಲ್ ಎಲ್ ಲೆಫ್ಟ್ ಅಲೈನ್ಮೆಂಟು, ಕಂಟ್ರೋಲ್ ಇ ಸೆಂಟ್ರಲ್ ಅಲೈನ್ಮೆಂಟು, ಕಂಟ್ರೋಲ್ ಜೆ ಜಸ್ಟಿಫೈ ಆಗುತ್ತೆ. ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಯೂಟ್ರಲ್ಲಿ
ನೀವು ನೀವು ಮೈಕ್ರೋಸಾಫ್ಟ್ ವರ್ಡು ಮತ್ತು ಎಕ್ಸೆಲ್ಲು ಮತ್ತು ಪವರ್ ಪಾಯಿಂಟು, ಈಗ ಪವರ್ ಪಾಯಿಂಟಲ್ಲಿ ನೀವು ಪ್ರೆಸೆಂಟೇಷನ್ ಮಾಡುವಾಗ ಅವು ಶಾರ್ಟ್ಕಟ್ಸು ಸ್ವಲ್ಪ ಡಿಫ್ರೆನ್ಸ್ ಆಗ್ತವೆ. ಆಮೇಲೆ ಎಕ್ಸೆಲ್ ಫಾರ್ಮುಲಾ ಹಾಕುವಾಗ ಆಮೇಲೆ ಅವು ಎಲ್ಲ ಶಾರ್ಟ್ಕಟ್ಸು ನೀವು ಸಪ್ರೇಟಾಗೇ ಕಲಿಬೇಕು. ಫಾರ್ಮುಲಾ ಮತ್ತು ಎಕ್ಸೆಲ್ ಸಮ್ ಹೇಗೆ ಮಾಡೋದು, ಸಮ್ಮು, ಆಮೇಲೆ ಅವೆಲ್ಲ ಸಮ್ ಮಾಡೋದೆಲ್ಲ ನೀವು ಶಾರ್ಟ್ಕಟ್ ಬೇಕಂದರೆ, ಶಾರ್ಟ್ಕಟ್ ಇಲ್ದಲೂ ಇರ್ತವೆ, ಶಾರ್ಟ್ಕಟ್ಟೇ ಬೇಕಂದರೆ ನೀವು ಶಾರ್ಟ್ಕಟ್ಟೆಲ್ಲ ಸಪ್ರೇಟಾಗಿ ಕಲಿಬೇಕು. ಅದ್ರ ಮೇಲೂ ನಾನು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆಮೇಲೆ ಪವರ್ ಪಾಯಿಂಟು ಅದ್ರ ಬಗ್ಗೆ ಅದು ಪ್ರೆಸೆಂಟೇಷನ್ ಮಾಡುವಾಗ ನೀವು ಅದಕ್ಕೂ ಶಾರ್ಟ್ಕಟ್ಸ್ ಬೇರೆ ಇರ್ತವೆ. ಅಂದರೆ ಕಾಮನ್ ಶಾರ್ಟ್ಕಟ್ ಅಂದರೆ ಕಂಟ್ರೋಲ್-C, ಕಂಟ್ರೋಲ್-V, ಕಂಟ್ರೋಲ್-X, ಕಂಟ್ರೋಲ್-Z, ಕಂಟ್ರೋಲ್-P ಅವು ಇನ್ನೊಂದು ಸ್ವಲ್ಪ ಕಾಮನ್ ಶಾರ್ಟ್ಕಟ್ಸ್ ಬರ್ತವೆ. ಅಂದರೆ ಕಾಪಿ, ಪೇಸ್ಟ್, ಕಟ್, ಆಮೇಲೆ ರೀಡು, ಅಂಡು, ಆಮೇಲೆ ಪ್ರಿಂಟ್, ಇನ್ನೊಂದು ಸ್ವಲ್ಪ ಕಂಟ್ರೋಲ್-A, ಕಂಟ್ರೋಲ್-ಆಲ್ ಎಲ್ಲ ಅವೆಲ್ಲ ಸ್ವಲ್ಪ ಸಿಮಿಲರ್ ಶಾರ್ಟ್ಕಟ್ಸ್ ಬರ್ತವೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಕ್ಕೊಂದು ಲೈಕ್ ಕೊಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸಬ್ಸ್ಕ್ರೈಬ್ ಆದಮೇಲೆ ಬೆಲ್ ಐಕಾನ್ ಕೊಡುತ್ತೆ, ಬೆಲ್ ಐಕಾನ್ ಮರಿದೆಲ್ಲ ಪ್ರೆಸ್ ಮಾಡಿ, ಏಕೆಂದರೆ ನಾನು ಮಾಡೋ ನೆಕ್ಸ್ಟ್ ವಿಡಿಯೋಗಳೆಲ್ಲ ನಿಮಗೆ ನೋಟಿಫಿಕೇಷನಿಗೆ ಬರ್ತವೆ. ಸೊ ಥ್ಯಾಂಕ್ ಯು.